ಆಗ ಟೆಮುಜಿನ್ ನಡೆದಿದ್ದನ್ನೆಲ್ಲ ಹೇಳ್ತಾನೆ, ಈ ರೀತಿ ಆಯಿತು ಅಂತ. ಅದಕ್ಕೆ ಆಂಕಾನ್ ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನನ್ನ ಪಡೆಯನ್ನು ನಿನ್ನ ಜೊತೆ ಕಳಿಸ್ಕೊಡ್ತೀನಿ. ಅದನ್ನು ನೀನು ಒಂದು ಜ್ಞಾಪಕ ಇಟ್ಕೊಬೇಕು, ಮೆರ್ಕಿಟ್ ಅವರು ಅಷ್ಟೊಂದು ಸುಲಭವಾಗಿ ಗೆಲ್ಲುವಂಥ ಚೆನ್ನಾಗಲ್ಲ. ಅವರು ತುಂಬ ಶಕ್ತಿಶಾಲಿಗಳು. ಅವ್ರನ್ನ ಸೋಲಿಸ್ಬೇಕಂದ್ರೆ ಬರೀ ನನ್ನ ಪಡೆ ಮಾತ್ರ ಸಾಲದು, ನೀನು ಇನ್ನೊಬ್ರು ಯಾರ ಹತ್ರ ಆದರೂ ಸಹಾಯ ಕೇಳು, ಅವ್ರ ಪಡೆಯನ್ನು ತಗೋ ಅಂತ ಸಲಹೆ ನೀಡ್ತಾನೆ. ಟೆಮುಜಿನ್ಗೆ ಅದು ಸರಿ ಅನಿಸುತ್ತೆ. ಈಗ ಆಂಕಾನ್ನ ಸಹಾಯ ಏನೋ ಸಿಕ್ತು, ಇನ್ನೊಬ್ರ ಹತ್ರ ಯಾರ ಹತ್ರ ಹೋಗಿ ನಾನು ಸಹಾಯ ಕೇಳೋದು ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಜ್ಞಾಪಕ ಬರೋದು ತನ್ನ ಗೆಳೆಯನಾದಂತಹ ಜಮುಕ. ಅವನು ಯೋಚನೆ ಮಾಡ್ತಾನೆ, ಇಷ್ಟು ದಿನ ನನಗಿದು ಹೊಳಿಲೇ ಇಲ್ವಲ್ಲ, ಜಮುಕ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂದ್ಬಿಟ್ಟು ಜಮುಕನ ಹುಡ್ಕೊಂಡು ಹೊರಡ್ತಾನೆ. ಹಲವು ದಿನಗಳ ನಂತರ ಅವನು ಜಮುಕನ ಭೇಟಿ ಮಾಡ್ತಾನೆ. ಜಮುಕಗೆ ತುಂಬ ಸಂತೋಷ ಆಗುತ್ತೆ, ಹಲವು ವರ್ಷಗಳ ನಂತರ ಮತ್ತೆ ನನ್ನ ಸ್ನೇಹಿತನ ಹುಡ್ಕೊಂಡು ಬಂದಲ್ಲ ಅಂತ. ಟೆಮುಜಿನ್ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಜಮುಕ ಹೇಳ್ತಾನೆ, ಯಾಕೆ ನೀನು ಇಷ್ಟೊಂದು ತಡವಾಗಿ ಬಂದೆ, ನೀನು ಬೇಗ ಬರ್ಬೋದಿತ್ತಲ್ಲ ಅಂತ. ಪರವಾಗಿಲ್ಲ, ನಾವು ಆ ಮೆರ್ಕಿಟ್ ಅವ್ರಿಗೆ ಪಾಠ ಕಳಿಸೋಣ ಅಂತ ಹೇಳ್ಬಿಟ್ಟು ಈಗ ಜಮುಕ ಮತ್ತು ಅವನ ಪಡೆ, ಇನ್ನೊಂದು ಕಡೆ ಆಂಕಾನ್ ಕಳಿಸಿದಂಥ ಪಡೆ, ಮತ್ತು ಟೆಮುಜಿನ ಒಂದು ಸಣ್ಣ ಪಡೆ, ಅಂದರೆ ಅವರ ಸಹೋದರರು ಮತ್ತು ಬೂರ್ಚು, ಜಲ್ಮೆ, ಇಷ್ಟು ಜನ ಇವರೆಲ್ಲ ಸೇರಿಕೊಂಡು ಈಗ ಮೆರ್ಕಿಟ್ಗಳ ಮೇಲೆ ಆಕ್ರಮಣ ಮಾಡಿ ಓಟೆಯನ್ನು ಬಿಡಿಸ್ಕೊಂಬರ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈಗ ಮೆರ್ಕಿಟ್ ಅವ್ರು ಎಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಬೂರ್ಚು ಮತ್ತು ಜಲ್ಮೆ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ಇವ್ರು ಎಲ್ಲಿರ್ತಾರಂದರೆ ಈ ಸೈಬೀರಿಯಾದ ಹತ್ರ ಬೈಕಲ್ ಅಂತ ಒಂದು ಕೆರೆ ಇರುತ್ತೆ, ಅಲ್ಲಿ ಮೆರ್ಕಿಟ್ ಅವರು ಬಿಡಾರಗಳನ್ನ ಹೂಡ್ಕೊಂಡಿರ್ತಾರೆ. ಈ ಸುದ್ದಿ ತೊಗೊಂಬರ್ತಾರೆ ಅವರಿಬ್ಬರು. ಆಗ ಇವರು ಆಕ್ರಮಣ ಮಾಡುವ ಮುಂಚೆ ಒಂದು ಗುಡ್ಡದಲ್ಲಿ ಇವರು ಏನೇನು ಮಾಡಬೇಕು ಅಂತ ಒಂದು ಉಪಾಯವನ್ನು ಮಾಡ್ಕೊಳ್ತಾರೆ. ಎಲ್ಲರೂ ಬೆಳಗ್ಗೆ ಇಂದ ಸಂಜೆವರೆಗೂ ಚೆನ್ನಾಗಿ ವಿಶ್ರಾಂತಿ ಪಡ್ಕೊಳ್ತಾರೆ. ಸಂಜೆ ಆಗ್ತಾ ಇದ್ದಾಗೆ ಆಕ್ರಮಣ ಮಾಡೋಣ ಅಂತ ಕುದುರೆಗಳಲ್ಲಿ ಹೊರಡ್ತಾರೆ. ರಾತ್ರಿ ಆಗಿದೆ, ಮೆರ್ಕಿಟ್ ಜನಾಂಗದವರೆಲ್ಲ ತಮ್ಮ ಬಿಡಾರಗಳಲ್ಲಿ ಹಾಯಾಗಿ ಮಲಗಿದ್ದಾರೆ. ನಿಧಾನವಾಗಿ ಒಂದು ಕಡೆಯಿಂದ ಆಂಕಾನ್ ಪಡೆಯವರು, ಮತ್ತೊಂದು ಕಡೆಯಿಂದ ಜಮುಕ ಪಡೆಯವರೆಲ್ಲ ಆ ಬಿಡಾರಗಳನ್ನ ಸುತ್ತುವರಿತಾರೆ. ಎಲ್ಲರ ಕೈಯಲ್ಲೂ ಬಿಲ್ಲು ಬಾಣದ ತುದಿಯಲ್ಲಿ ಬೆಂಕಿ. ಮೆರ್ಕಿಟ್ ಜನಾಂಗದವರು ಇದರ ಅರಿವೇ ಇಲ್ಲದೆ ಮಲಗಿದ್ದಾರೆ. ನೋಡ್ತಾ ಇದ್ದಂಗೆ ಆ ಬಿಡಾರಗಳೆಲ್ಲ ಬೆಂಕಿ, ಆ ರಾತ್ರಿ ಇಡೀ ರಕ್ತದಲ್ಲಿ ತೇಲಾಡ್ತಾ ಇರುತ್ತೆ. ಅಂತಹ ಒಂದು ಭೀಕರವಾದ ಒಂದು ಆಕ್ರಮಣ ಮಾಡ್ತಾರೆ. ಅಲ್ಲಿದ್ದ ಮೆರ್ಕಿಟ್ ಅವರೆಲ್ಲ ಎದ್ದು ಓಡಿ, ಕೆಲವರೆಲ್ಲ ಸತ್ತೋಗ್ತಾರೆ, ಕೆಲವರೆಲ್ಲ ಓಡ್ತಾ ಇರ್ತಾರೆ. ತುಂಬ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಇವರು ಎಚ್ಚೆತ್ಕೊಂಡು ಮತ್ತೆ ಆಕ್ರಮಣ ಮಾಡೋಷ್ಟರೊಳಗೆ ತುಂಬ ಜನ ಮೆರ್ಕಿಟ್ಗಳು ಸತ್ತೋಗಿರ್ತಾರೆ, ಎಲ್ಲ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ. ಟೆಮುಜಿನ್ ತನ್ನ ಕುದುರೆಯಲ್ಲಿ ಒಂದು ಬೋಟೆಯನ್ನು ಹುಡ್ಕೊಂಡು ಹೋಗ್ತಾನೆ, ಕಿರ್ಸ್ಕೊಳ್ತಾ ಇರ್ತಾನೆ, ಬೋಟೆ ಅಂತ. ಎಲ್ಲೂ ಬೋಟೆ